ತಮಿಳುನಾಡು ಹಾಗೂ ಪಶ್ಚಿಮ ಬಂಗಾಳ ರಾಜ್ಯಗಳ ವಿಧಾನಸಭಾ ಚುನಾವಣೆಯ ಲಾಭ ಪಡೆಯಲು ಬಿಜೆಪಿಯು ಮಹಿಳಾ ಮೀಸಲಾತಿ ಮಸೂದೆಯನ್ನು ಬಳಸಿಕೊಳ್ಳುತ್ತಿದೆ ಎಂದು ಸಂಸದೆ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್ ಆರೋಪಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು 1993ರಲ್ಲೇ ಸ್ಥಳೀಯ ಸಂಸ್ಥೆಗಳಲ್ಲಿ ಮಹಿಳೆಯರಿಗೆ ಕಾಂಗ್ರೆಸ್ ಮೀಸಲಾತಿ ಕಲ್ಪಿಸಿತ್ತು. ಕಾಂಗ್ರೆಸ್ ನಾಯಕರನ್ನು ಟೀಕಿಸುವ ಯಾವ ನೈತಿಕತೆಯೂ ಬಿಜೆಪಿಗೆ ಇಲ್ಲ. ಕಾಂಗ್ರೆಸ್ ಯಾವಾಗಲೂ ಮಹಿಳೆಯರ ಪರ ಇದೆ. ಆದರೆ ಬಿಜೆಪಿಯು ಕ್ಷೇತ್ರ ಪುನರ್ವಿಂಗಡಣೆಯನ್ನು ಮಹಿಳಾ ಮೀಸಲಾತಿ ಮಸೂದೆಯೊಂದಿಗೆ ತಳುಕು ಹಾಕಿ ಜನರ ದಾರಿ ತಪ್ಪಿಸುವ ಕೆಲಸ ಮಾಡುತ್ತದೆ. ಇನ್ನು ಮಹಿಳಾ ಮೀಸಲಾತಿ ಮಸೂದೆ ಬಗ್ಗೆ ಸಂಸದರಿಗೆ ವಿಶೇಷ ಅಧಿವೇಶನದಲ್ಲಿ ಚರ್ಚೆಗೆ ಅವಕಾಶವನ್ನೇ ನೀಡಿಲ್ಲ ಎಂದು ದೂರಿದರು. ಜನಸಂಖ್ಯೆ ಆಧಾರದಲ್ಲಿ ಕ್ಷೇತ್ರ ವಿಂಗಡಣೆ ಮಾಡುವುದರಿಂದ ದಕ್ಷಿಣ ರಾಜ್ಯಗಳಿಗೆ ಬಹುದೊಡ್ಡ ಅನ್ಯಾಯವಾಗಲಿದೆ. ಈಗಾಗಲೇ ಕೇಂದ್ರ ಸರ್ಕಾರದಿಂದ ಕರ್ನಾಟಕ ಸೇರಿದಂತೆ ದಕ್ಷಿಣ ರಾಜ್ಯಗಳಿಗೆ ಆರ್ಥಿಕವಾಗಿ ಬಲವಾದ ಪೆಟ್ಟು ಬಿದ್ದಿದೆ. ಲೋಕಸಭೆ ಕ್ಷೇತ್ರಗಳ ಒಟ್ಟು ಸಂಖ್ಯೆಯನ್ನು ದುಪ್ಪಟ್ಟು ಮಾಡುವುದಾಗಿ ಬಿಜೆಪಿ ನಾಯಕರು ಹೇಳುತ್ತಿದ್ದಾರೆ. ರಾಜ್ಯ ವಿಧಾನಸಭಾ ಕ್ಷೇತ್ರಗಳ ಸಂಖ್ಯೆ ಬಗ್ಗೆ ಸ್ಪಷ್ಟತೆ ಇಲ್ಲ. ಯಾವ ಮಾನದಂಡಗಳನ್ನು ಇರಿಸಿಕೊಂಡು ಕ್ಷೇತ್ರ ಪುನರ್ ವಿಂಗಡಣೆ ಮಾಡುತ್ತಿದ್ದಾರೆ ಎಂಬ ಬಗ್ಗೆಯೂ ಅವರಿಗೆ ಸ್ಪಷ್ಟತೆ ಇಲ್ಲ ಎಂದರು. ದಾವಣಗೆರೆಯ ಪ್ರತಿಷ್ಠಿತ ಜೆಎಚ್ ಪಟೇಲ್ ಅಕಾಡೆಮಿ, ಬಿಐಟಿ ರೋಡ್ ನಿಯರ್ ಹೇಮಾವತಿ ಹಾಸ್ಟೆಲ್, ದಾವಣಗೆರೆ. ಅಡ್ಮಿಷನ್ ಓಪನ್ ನೌ. No, they're all experts. ಎಲ್ರಿಗೂ ಆತ್ಮೀಯ ನಮಸ್ಕಾರಗಳು. ಈಗ ತಾನೇ ಹಿರಿಯರಾದ ಶ್ರೀಮತಿ ಜಲ್ಜಾ ನಾಯಕ್ ಮತ್ತು ಶ್ರೀಮತಿ ಪದ್ಮಾವತಿಯವರು ಮತ್ತು ಇಂದಿನ ಒಂದು ಸಭೆಯಲ್ಲಿ ಪಾಲ್ಗೊಂಡಿರುವಂತಹ ನಮ್ಮ ಕಾಂಗ್ರೆಸ್ ಪಕ್ಷದ ಎಲ್ಲ ಮುಖಂಡರು ಮತ್ತು ಯುವ ಕಾಂಗ್ರೆಸ್ಸಿಂದ ಬಂದಿದ್ದೀರಾ, ಪ್ರೆಸ್ನವರು ಕೂಡ ಬಂದಿದ್ದೀರಾ. ಮೊದಲನೆಯದಾಗಿ ನಿಮಗೆಲ್ಲರಿಗೂ ನಾನು ಧನ್ಯವಾದಗಳು ಹೇಳಬೇಕಾಗಿದೆ. ಯಾಕಂದರೆ ಮಹಿಳಾ ಮೀಸಲಾತಿ ನಾವು ಏನು ಚರ್ಚೆ ಮಾಡ್ತಾಯಿದ್ದೀವಿ ಅನ್ನೋದೇ ಮೊದಲನೇ ಪ್ರಶ್ನೆ ಆಗುತ್ತೆ. ನಾವು ಏಪ್ರಿಲ್ 16, 17, 18 ಏನು ಸ್ಪೆಷಲ್ ಪಾರ್ಲಿಮೆಂಟ್ರಿ ಸೆಷನ್ ಕರೆದಿದ್ರು, ಅದರ ಉದ್ದೇಶ ಏನಿತ್ತು ಅಂತ ಮೊದಲನೇ ಪ್ರಶ್ನೆ. 16, 17, 18 ಕರೆದಿದ್ದು ವಿಮೆನ್ಸ್ ರಿಸರ್ವೇಷನ್ ಬಿಲ್ ಬಗ್ಗೆ ಡಿಸ್ಕಸ್ ಮಾಡಬೇಕು ಅಂತ ಕರೆದ್ರು. ಏಪ್ರಿಲ್ 14 ತನಕ ಕೂಡ ನಮ್ಮ ಯಾವುದೇ ಪಕ್ಷದವರಿಗೂ ಮಾಹಿತಿ ಇಲ್ಲ ಯಾವ ಬಿಲ್ ಬಗ್ಗೆ ಡಿಸ್ಕಷನ್ ಮಾಡ್ತಾ ಇದ್ದಾರೆ ಏನು ಅಂತ. ನಮ್ಮ ಸಿಚುವೇಶನ್ ಯಾವ ರೀತಿ ಇತ್ತು ಅಂದರೆ, ನಂದೇ ನೋಡಬೇಕು ಅಂದರೆ ಬೈ ಎಲೆಕ್ಷನಲ್ಲಿದ್ದೀವಿ. ಅದೇ ರೀತಿ ತಮಿಳುನಾಡು ಆಯಿತು, ಅಲ್ಲಿ ಎಲೆಕ್ಷನ್ ಮುಗಿದಿದೆ. ಆಮೇಲೆ ವೆಸ್ಟ್ ಬೆಂಗಾಲ್ನಲ್ಲಿ, ಆಮೇಲೆ ನಮ್ಮ ಇನ್ನೊಂದು ಸ್ಟೇಟ್ ಯಾವುದು, ಕೇರಳ ಮುಗಿದಿದೆ. ವೆಸ್ಟ್ ಬೆಂಗಾಲ್, ತಮಿಳುನಾಡು, ಕೇರಳ. ಆಮೇಲೆ ಕೇರಳದಲ್ಲಿ, ಅಸ್ಸಾಂನಲ್ಲಿ ಎಲೆಕ್ಷನ್ ಮುಗಿದಿತ್ತು. ವೆಸ್ಟ್ ಬೆಂಗಾಲ್ ಮತ್ತು ತಮಿಳುನಾಡಿನಲ್ಲಿ ಎಲೆಕ್ಷನ್ ನಡೀಬೇಕಿತ್ತು. ಸೊ ಇದೆಲ್ಲ ಚುನಾವಣೆಯ ಒಂದು ಚುನಾವಣೆ ಪ್ರಚಾರದಲ್ಲಿ ನಾವೆಲ್ಲರೂ ತೊಡ್ಕೊಂಡಿದ್ದೀವಿ. ಆ ಸಮಯದಲ್ಲಿ ತರಾತುರಿಯಲ್ಲಿ ಒಂದು ಸ್ಪೆಷಲ್ ಸೆಷನ್ ಕರೀತಾರೆ. ಆ ಸ್ಪೆಷಲ್ ಸೆಷನ್ನಿಂದ ಏಪ್ರಿಲ್ 14 ಆದರೂ ಕೂಡ ನಮಗೆ ಡೀಟೇಲ್ಸ್ ಏನು ಕಳಿಸಿಲ್ಲ. 16, 17, 18 ನಾವು ಹೋದಾಗ ಅಲ್ಲಿ ನಮಗೆ ಸಿಕ್ಕಿದ್ದೇನು ಅಂದರೆ, ಮಹಿಳಾ ಮೀಸಲಾತಿಯ ಒಂದು ವಿಚಾರ ಇರಲಿಲ್ಲ, ಡಿಲಿಮಿಟೇಷನ್ ಬಗ್ಗೆ ಅದನ್ನು ಲಿಂಕ್ ಮಾಡಿಬಿಟ್ಟು ಚರ್ಚೆಗೆ ನಮ್ಮನ್ನೆಲ್ಲ ಕರೆದಿದ್ದಾರೆ. ಸೊ ನಮ್ಮದು ಮೇನ್ ಅಬ್ಜೆಕ್ಷನ್ ಏನಿದೆ ಅಂದರೆ, ಕಾಂಗ್ರೆಸ್ ಪಕ್ಷದ್ದು 2023ರಲ್ಲೇ ಯುನಾನಿಮಸ್ ಆಗಿ ನಾವೆಲ್ಲರೂ ಬಿಲ್ನ ಪಾಸ್ ಮಾಡಿದ್ದೀವಿ. 2024ರಲ್ಲೇ ಕಾಂಗ್ರೆಸ್ ಪಕ್ಷಕ್ಕೆ ಸಂಪೂರ್ಣ ಅವಕಾಶ ಇತ್ತು, ಅವರು ಇದನ್ನು ಜಾರಿಗೆ ತರ್ಬೋದಿತ್ತು ಅಂತ. 2026ಗೆ ಸೆನ್ಸಸ್ಸಿಂದೇನು 25 ವರ್ಷ 50 ವರ್ಷದ ಟೈಮ್ ಲಿಮಿಟ್ಟು ಎಕ್ಸ್ಪೈರ್ ಆಗುತ್ತೆ. 2029 ಚುನಾವಣೆಗೂ ಕೂಡ ನಾವು ಮಹಿಳಾ ಮೀಸಲಾತಿ ತರಲಿಕ್ಕಾಗೋದಿಲ್ಲ. ಯಾಕಂದರೆ ಸೆನ್ಸಸ್ ಪ್ರಕ್ರಿಯೆ ಏಪ್ರಿಲ್ 1ಗೆ ಶುರು ಆಗಿದೆ. ಸೆನ್ಸಸ್ ಆದಮೇಲೆ ಡಿಲಿಮಿಟೇಷನ್ ಆಗಬೇಕು, ಅದು ಕೂಡ ಟೈಮ್ ತಗೊಳುತ್ತೆ. 2029 ಎಲೆಕ್ಷನ್ಸಿಗೆ ಇದನ್ನು ಜಾರಿ ಮಾಡೋಕ್ಕಾಗಲ್ಲ ಅಂತ ಒಂದು ಆತಂಕ ಇತ್ತು. ಇನ್ನೊಂದು ಆತಂಕ ಏನಿದೆ ಅಂದರೆ, ಪ್ರಧಾನಮಂತ್ರಿಗಳಿಗೆ ಮಹಿಳಾ ಮೀಸಲಾತಿ ಬಿಲ್ನ ಅವರ ಅವಧಿಯಲ್ಲಿ ಜಾರಿ ತರಬೇಕು ನಾನು ಅಂತ, ಅದು ಒಂದು ಕನ್ಸರ್ನ್ ಇತ್ತು. ಇನ್ನೊಂದೇನು ಕನ್ಸರ್ನ್ ಅಂದರೆ, ಎಲೆಕ್ಷನ್ ನಡೀತಾ ಇದೆ, ಎಲ್ಲರೂ ಕೂಡ ಪ್ರಚಾರದಲ್ಲಿರ್ತಾರೆ. ಆದ್ದರಿಂದ ಇಂಡಿಯಾ ಒಕ್ಕೂಟದವರು ಪಾರ್ಟಿಸಿಪೇಟ್ ಮಾಡದೇ ಇರ್ಬೋದು, ಈ ಒಂದು ಕನ್ಫ್ಯೂಷನ್ನಲ್ಲಿ ಬಿಲ್ನ ನಾನು ಪಾಸ್ ಮಾಡ್ಬೋದು ಅಂತ ಕೂಡ ಅವರು ಹೋಪ್ಫುಲ್ ಆಗಿದ್ದರು. ಇದೆಲ್ಲದಕ್ಕೂ ಕೂಡ ನೀರೆಷ್ದಂಗೆ ಆಗಿದೆ. ಅದರಿಂದ ನಾನು ನಮ್ಮ ಜನತೆಗೆ, ಇಡೀ ಭಾರತ ದೇಶದ ಜನತೆಗೆ ಏನು ಹೇಳಬೇಕಾಗಿದೆ ಅಂದರೆ, ಇಂಡಿಯಾ ಇಸ್ ಒನ್ ಆಫ್ ದ ಲಾರ್ಜೆಸ್ಟ್ ಡೆಮೋಕ್ರಸಿ. ಎಷ್ಟೋ ಪ್ರಗತಿಪರ ರಾಜ್ಯಗಳಲ್ಲಿ ಮಹಿಳೆಯರಿಗೆ ವೋಟಿಂಗ್ ಪವರ್ ಇರಲಿಲ್ಲ. ಅಂಥ ಟೈಮ್ನಲ್ಲಿ ನಮ್ಮ ಕಾನ್ಸ್ಟಿಟ್ಯೂಷನ್ನ ಫ್ರೇಮರ್ಸು ಮಹಿಳೆಯರಿಗೆ ವೋಟಿಂಗ್ ಅಧಿಕಾರ ಕೊಟ್ಟಿದ್ದಾರೆ. ಕಾಂಗ್ರೆಸ್ ಸರ್ಕಾರ ಕೂಡ 1993ರಲ್ಲಿ ಲೋಕಲ್ ಬಾಡಿ
ಲೋಕಲ್ ಬಾಡೀಸಿಗೂ ಕೂಡ ನಮ್ಮ ಪಂಚಾಯತ್ಸಿಗೆ ಮತ್ತು ನಮ್ಮ ನಗರಸಭೆಗಳಿಗೆ ಮೀಸಲಾತಿಯನ್ನು ಜಾರಿಗೆ ತಂದಿದೆ. 33% ಇರೋದು ನಂತರದ ದಿನಗಳಲ್ಲಿ 50%ಗೆ ಅದನ್ನು ಇನ್ಕ್ರೀಸ್ ಮಾಡಿ ಈಗ ಒಂದು ಸ್ಟ್ರಾಂಗ್ ಫೌಂಡೇಶನ್ ಆಗಿ 15 ಲಕ್ಷದಷ್ಟು ನಮ್ಮ ಸಂಖ್ಯಾಬಲ ಇದೆ ಇನ್ ಅವರ್ ಲೋಕಲ್ ಬಾಡಿ ರೆಪ್ರೆಸೆಂಟೇಷನ್. ಸೊ ಇವತ್ತು ಯಾವ ರೀತಿ ಅಥವಾ ಹೌ ಡಸ್ ದ ರೂಲಿಂಗ್ ಪಾರ್ಟಿ ಕ್ವೆಶ್ಚನ್ ಅಸ್ ಆ್ಯಂಡ್ ಡೈರೆಕ್ಟ್ಲಿ ಅಕ್ಯೂಸರ್ಸ್ ಕಿ ವಿ ಆರ್ ಆ್ಯಂಟಿ ವಿಮೆನ್ ಅನ್ನೋದು ನನ್ನ ಮೊದಲನೇ ಪ್ರಶ್ನೆ ಆಗುತ್ತೆ. ಯಾಕಂದರೆ ಥ್ರೂ ಔಟ್ ಒಂದು ಸ್ಟ್ರಾಂಗ್ ಫೌಂಡೇಶನ್ ಕ್ರಿಯೇಟ್ ಮಾಡಿದ್ದೀವಿ. ಇವತ್ತಿನ ದಿನ ನಮಗೆ ಟೀಕೆ ಮಾಡ್ತಾ ಇರೋದು ಒಂದೇ ಒಂದು ಕಾರಣ, ಚುನಾವಣೆ ನಡೀತಾ ಇದೆ. ಈ ಒಂದು ಡಿಸ್ಕಷನ್ನಲ್ಲಿ ತಮಿಳ್ನಾಡು ಮತ್ತು ವೆಸ್ಟ್ ಬೆಂಗಾಲ್ನಲ್ಲಿರೋಂಥ ಮಹಿಳಾ ವೋಟರ್ಸ್ನ ಅಟ್ರ್ಯಾಕ್ಟ್ ಮಾಡಬೇಕು, ನಾವು ಗೆಲ್ಲಬೇಕು ಅಂತ ಒಂದು ಇಚ್ಛೆ ಇಟ್ಕೊಂಡಿದ್ದಾರೆ. ಅದು ಒಂದು ರೀಸನ್ ಆಗುತ್ತೆ. ನಮ್ಮದೇನು ಅಂದರೆ ವಿ ಆರ್ ಅಗೇನ್ಸ್ಟ್ ಡಿಲಿಮಿಟೇಷನ್ ಬಿಲ್. ಯಾಕಂದರೆ ಡಿಲಿಮಿಟೇಷನ್ ಅನ್ನೋದು ರಾಜ್ಯಗಳ ಮೇಲೆ ಕೂಡ ಪ್ರಭಾವ ಬೀರುತ್ತೆ. ಈ ಬಿಲ್ ಇರೋದು ಆ್ಯಂಟಿ ಫೆಡ್ರಲ್ ಆಗುತ್ತೆ, ಆ್ಯಂಟಿ ಡೆಮೋಕ್ರೆಟಿಕ್ ಆಗುತ್ತೆ, ಆ್ಯಂಟಿ ಕಾನ್ಸ್ಟಿಟ್ಯೂಷನಲ್ ಆಗುತ್ತೆ. ಎಲ್ಲ ರೀತಿಯಲ್ಲೂ ಕೂಡ ತರಾತುರಿನಲ್ಲಿ ಒಂದು ಪಾರ್ಲಿಮೆಂಟ್ ಅಂದರೆ ಹೆಲ್ದಿ ಡಿಬೇಟ್ ಡಿಸ್ಕಷನ್ ಆಗಬೇಕು. ಆ ರೀತಿ ಡಿಸ್ಕಷನ್ಸಿಗೆ ಪಕ್ಷಗಳಿಗೆ ಅವಕಾಶ ಕೊಟ್ಟಿಲ್ಲ. ಸೊ ಅದು ನಮ್ಮ ಮೊದಲನೇ ಪ್ರಶ್ನೆ ಆಗಿದೆ. ಆ್ಯಂಟಿ ಫೆಡ್ರಲ್ ಯಾಕೆ ಹೇಳ್ತೀವಿ ಅಂದರೆ, ಈಗ 2001 ಆಯಿತು ಸೆನ್ಸಸ್ನಲ್ಲಿ, 2011 ಸೆನ್ಸಸ್ಸು ಮತ್ತು ಡಿಲಿಮಿಟೇಷನ್ ಪ್ರಕ್ರಿಯೆ ಏನು ತೊಗೊಂಡು ಬಂದರು, ಆವಾಗ ಡಿಲಿಮಿಟೇಷನ್ನ ಪಾಪ್ಯುಲೇಷನ್ ಬೇಸಿಸ್ ಮೇಲೆ ಮಾಡಿದರು. ಈಗ ಪಾಪ್ಯುಲೇಷನ್ ಬೇಸಿಸ್ ಮೇಲೆ ಮಾಡಿದರೆ ಸದರ್ನ್ ಸ್ಟೇಟ್ಸು ನಾವೆಲ್ಲರೂ ಬೀಟ್ ಹೆಲ್ತ್, ಎಜುಕೇಷನ್, ಅವರ್ ಪ್ರೋಗ್ರೆಸ್ ನಾವೆಲ್ಲ ಕಂಟ್ರೋಲ್ ಮಾಡಿದ್ದೀವಿ. ವಿ ಆರ್ ಬೆಟರ್ ಪರ್ಫಾರ್ಮಿಂಗ್ ಸ್ಟೇಟ್ಸ್. ನಮ್ಮ ಟ್ಯಾಕ್ಸ್ ಕಲೆಕ್ಷನ್ GST ಇರ್ಬೋದು, GSDP ಇರ್ಬೋದು, ನಾವೆಲ್ಲ ರೀತಿಯಲ್ಲೂ ಪರ್ಫಾರ್ಮ್ ಮಾಡ್ತಾಯಿದ್ದೀವಿ. ಕೇಂದ್ರದ ಒಂದು ಬೊಗಸೆನ ತುಂಬಿಸ್ತಾ ಇದ್ದೀವಿ. ಆದರೆ ಇವತ್ತಿನ ದಿನ ನಮಗೆ ಏನು ಬರ್ತಾ ಇದೆ, ಆ ಬೊಗಸನ್ನ ತುಂಬ್ತಾ ಇದ್ದೀವಿ. ಆದರೆ ನಮ್ಮ ರಾಜ್ಯಗಳ ಮೇಲೆ, ಎಸ್ಪೆಷಲಿ ಬ್ಯಾಂಗ್ಳೂರ್ನಲ್ಲಿ ನಮಗೆ ಬೇಕಾಗಿರುವಂತಹ ಮೆಟ್ರೋಸ್ ಇರ್ಬೋದು, ಇರಿಗೇಷನ್ ಪ್ರಾಜೆಕ್ಟ್ಸ್ ಇರ್ಬೋದು, ನಾರ್ತಿಂದ ಸಾಕಷ್ಟು ಮೈಗ್ರೇಷನ್ ಆಗ್ತಾಯಿದೆ. ಅಲ್ಲಿರೋರು ವಲಸೆ ಹೋಗಿ ನಮ್ಮ ರಾಜ್ಯಗಳಿಗೆ ಬರ್ತಾ ಇದ್ದಾರೆ. ಅವರಿಗೆ ಸರಿಯಾದ ಇನ್ಫ್ರಾಸ್ಟ್ರಕ್ಚರ್ ಮಾಡಬೇಕು, ಸಿಟೀಸ್ನ ಸ್ಟ್ರೆಂಥನ್ ಮಾಡಬೇಕು ಅಂದರೆ ನಮಗೆ ಕೇಂದ್ರ ಸರ್ಕಾರದಿಂದ ಫಂಡ್ಸ್ ಬೇಕು. ಸದರ್ನ್ ಸ್ಟೇಟ್ಸಿಗಿರೋ ಆತಂಕ ಏನು ಅಂದರೆ, ಟ್ಯಾಕ್ಸ್ ಡೆವಲ್ಯೂಷನಲ್ಲಿ ನೀವು ಎಷ್ಟು ಅಮೌಂಟ್ ನಮಗೆ ಕೊಡ್ತಾ ಇದ್ದೀರಾ, ನಮ್ಮ ವಾಯ್ಸ್ ಏನಾಗುತ್ತೆ. ಈಗ ಅಮಿತ್ ಶಾ ಅವರು ಹೇಳಿದರು 50% ಇನ್ಕ್ರೀಸ್ ಮಾಡ್ತಾ ಇದ್ದೀವಿ. ಏನು 543 ಇರುತ್ತೆ ಅದು 850 ಹೋಗುತ್ತೆ ಅಂತ ಹೇಳ್ತಾರೆ. ಸೊ 850 ಹೋಗುತ್ತೆ, ಹೌದು. ನಮ್ಮದೇನು 28 ಇದೆ ಅದು 42, 44 ಆಗುತ್ತೆ ಅಂತ ಹೇಳ್ತಾರೆ. ಬಟ್ UP ಆಯಿತು, ಗುಜರಾತ್ ಆಯಿತು, ಆ ಸ್ಟೇಟ್ಸ್ ಎಷ್ಟಾಗುತ್ತೆ? ಟೋಟಲಿ ರೆಪ್ರೆಸೆಂಟೇಷನ್ ನೋಡಿದರೆ ಸದರ್ನ್ ವಾಯ್ಸಿನ ರೆಪ್ರೆಸೆಂಟೇಷನ್ ಇರುತ್ತೆ, ನಾರ್ದರ್ನ್ ಸ್ಟೇಟ್ಸಿನ ರೆಪ್ರೆಸೆಂಟೇಷನ್ ಎಷ್ಟಿರುತ್ತೆ, ನಾರ್ತ್ ಈಸ್ಟ್ ಸ್ಟೇಟಿಂದು ರೆಪ್ರೆಸೆಂಟೇಷನ್ ಎಷ್ಟಿರುತ್ತೆ ಅಂತ. ನಮ್ಮ ಕಾನ್ಸ್ಟಿಟ್ಯೂಷನಲ್ಲಿ ನಾವು ಓದುವಾಗ, ನಾನು ಫಸ್ಟ್ ಟೈಮ್ ಪಾರ್ಲಿಮೆಂಟೇರಿಯನ್ ಓದುವಾಗ ಓದ್ತೀನಿ, ಇಂಡಿಯಾ ಇಸ್ ಎ ಯೂನಿಯನ್ ಆಫ್ ಸ್ಟೇಟ್ಸ್ ಅಂತ ಹೇಳ್ತೀವಿ. ನಮ್ಮ ಭಾಷೆಯ ಆಧಾರದ ಮೇಲೆ ನಮ್ಮ ಡಿಲಿಮಿಟೇಷನ್ ಮಾಡಿದ್ದಾರೆ, ಸ್ಟೇಟ್ ಬೌಂಡ್ರೀಸ್ ಮಾಡಿದ್ದಾರೆ. ಇವತ್ತಿನ ದಿನ ಮಣಿಪೂರ್ನಲ್ಲಿ ಏನಾಗ್ತಾ ಇದೆ, ಮಣಿಪೂರಿಗೆ ಪ್ರಧಾನಮಂತ್ರಿಗಳು ಹೋಗ್ತಾ ಇಲ್ಲ, ಕೇಳೋರಿಲ್ಲ, ಏನಿಲ್ಲ. ಜಮ್ಮು ಆ್ಯಂಡ್ ಕಾಶ್ಮೀರ, ಅಸ್ಸಾಂನಲ್ಲಿ ಯಾವ ಬೇಸಿಸ್ ಮೇಲೆ ಡಿಲಿಮಿಟೇಷನ್ ಆಗಿದೆ, ಜೆರಿಮ್ಯಾಂಡ್ರಿಂಗ್ ಅಂತ ಒಂದು ಹೊಸ ವರ್ಡ್ ಎಲ್ಲರೂ ನಾವೀಗ ಮನೆ ಮಾತಾಗಿದೆ. ಒಂದು ರಾಜ್ಯದ ಬೌಂಡ್ರಿಯನ್ನು ನಿಮಗೆ ರಾಜಕೀಯವಾಗಿ ಯಾವ ರೀತಿ ಅನುಕೂಲ ಆಗುತ್ತೆ ಆ ರೀತಿ ಜೆರಿಮ್ಯಾಂಡ್ರಿಂಗ್ ಬೌಂಡ್ರೀಸ್ ಕ್ರಿಯೇಟ್ ಮಾಡ್ತಾ ಇದ್ದಾರೆ. ಸೊ ಇದೆಲ್ಲದೂ ಕೂಡ ನಮ್ಮ ಆತಂಕ ಇದೆ, ಸ್ಟೇಟ್ಸಿನ ಆತಂಕ ಇದು. ಜೊತೆಗೆ 2023 ಬಿಲ್ ಜಾರಿಗೆ ತಂದು 2024ಕ್ಕೆ ಇದನ್ನೇ ಮಾಡ್ಬೋದಿತ್ತಲ್ಲ, ಈಗ ಯಾಕೆ ಇದನ್ನು ಮಾಡ್ತಾ ಇದ್ದೀರಾ? ಯು ಹ್ಯಾಡ್ ಆಲ್ ದ ಟೈಮ್. 2024ಗೆ 18th ಲೋಕಸಭೆ ಚುನಾವಣೆಯಲ್ಲಿ ಇದನ್ನು ಜಾರಿಗೆ ತಂದು 33% ಮಹಿಳೆಯರಿಗೆ ಮೀಸಲಾತಿ ಕೊಡ್ಬೋದಿತ್ತು. ಆವಾಗ ಅವಸರ ಮಾಡಲಿಲ್ಲ. ಈಗ ಎಲೆಕ್ಷನ್ ನಡುವೆ ತೊಗೊಂಡು ಬಂದಿದ್ದೀರಾ. ಜೊತೆಗೆ ಅದನ್ನು ಒಂದು ರೀತಿಯಲ್ಲಿ ಮೀಡಿಯಾನ ಯೂಸ್ ಮಾಡ್ಕೊಳ್ತಾ ಇದ್ದೀರಾ. ಗೋಧಿ ಮೀಡಿಯಾ ಅಂತ ಏನು ಹೇಳ್ತೀರಾ, ಆ ರೀತಿ ಬಳಸ್ಕೊತಾ ಇದ್ದೀರಾ. ಇಡೀ ದೇಶದಲ್ಲಿ ಮಹಿಳೆಯರು, ಡೆಲ್ಲಿನಲ್ಲೂ ನೋಡಿದ್ರಿ ನೀವು, ಮುಂಬೈನಲ್ಲಿ ಒಬ್ಬ ಸಿವಿಲಿಯನ್ ಲೇಡಿ ಬಂದು ಯಾವ ರೀತಿ ಒಂದು ಪ್ರೊಸೆಷನ್ ತೊಗೊಂಡು ಹೋಗ್ತಾ ಇದ್ದಾರೆ, ಆ ಪ್ರೊಸೆಷನ್ನ ಸ್ಟಾಪ್ ಮಾಡಿಬಿಟ್ಟು ಕನ್ಸರ್ನ್ ರೇಸ್ ಮಾಡಿದ್ದಾಳೆ. ದಿಸ್ ಈಸ್ ಹೌ ದ ಗವರ್ಮೆಂಟ್ ಈಸ್ ಟೇಕಿಂಗ್. ED, IT ಎಲ್ಲ ಇಂಡಿಪೆಂಡೆಂಟ್ ಬಾಡೀಸ್ನ ಕನ್ಫಿಸ್ಕೇಟ್ ಮಾಡಿಕೊಂಡು ಅವ್ರ
ಆಮ್ ಆದ್ಮಿ ಪಾರ್ಟಿ ನೋಡ್ತಾ ಇದ್ದೀರಾ, 7 ಜನ ರಾಜ್ಯಸಭೆಯಿಂದ ಇವತ್ತು ವಾಷಿಂಗ್ ಮಿಷಿನಲ್ಲಿ ಕ್ಲೀನ್ ಆಗಿಬಿಟ್ಟು BJP ಸೇರ್ಕೊಂಡಿದ್ದಾರೆ. ಸೊ ಈ ರೀತಿ ವಾತಾವರಣ ಇರುವಾಗ ನಾವು ಹೇಗೆ ನಂಬೋದು? ನೀವು ಮಹಿಳಾ ಮೀಸಲಾತಿಯನ್ನು ನಮ್ಮ OBC ಮಹಿಳೆಯರು, SC/ST ಮಹಿಳೆಯರು ಜೊತೆಗೆ ನಮ್ಮ ಸದರ್ನ್ ವಾಯ್ಸು ಮತ್ತು ನಮ್ಮದು ಫೆಡ್ರಲ್ ರೆಪ್ರೆಸೆಂಟೇಷನ್ಗೆ ನೀವು ಸರಿಯಾದ ಆದ್ಯತೆ ಕೊಟ್ಟು ಮಾಡ್ತೀರಾ? ಇಲ್ಲ. ನಾವು ಡೆಫಿನೆಟ್ಲಿ ಆ್ಯಸ್ ಎ ಮಹಿಳೆಯರಾಗಿ ಇವತ್ತು ನಮ್ಮ ರೆಸ್ಪಾನ್ಸಿಬಿಲಿಟಿ ಆಗಿದೆ. ಮಹಿಳಾ ಬಿಲ್ನ ಸೋಲಿಸ್ಬೇಡ್ದು, ಈ ಬಿಲ್ನ ಜಾರಿಗೆ ತರಬೇಕಿತ್ತು. ಯಾಕಂದರೆ ಮಹಿಳೆಯರು ಅವರಿಗೆ ಒಂದು ರೆಪ್ರೆಸೆಂಟೇಷನ್ ಕೊಟ್ಟರೆ ಒಬ್ಬ ಮಹಿಳೆಯೇ ಏನು ಹೇಳ್ತಿರಲ್ಲ, ತೊಟ್ಟಿಲು ತೂಗುವ ಕೈ ದೇಶವನ್ನು ಆಳಬಹುದು ಅಂತ ಹೇಳ್ತಾರೆ. ಸೊ ನಮ್ಮೆಲ್ಲರಲ್ಲೂ ಆ ಕೆಪಾಸಿಟಿ ಇದೆ. ನಾವು ಕೂಡ ಬಹಳನೇ ಆಪ್ಟಿಮಿಸ್ಟಿಕ್ ಆಗಿ ಈ ಬಿಲ್ ಜಾರಿ ಆಗುತ್ತೆ. ನಾವು ಕೂಡ ಫಸ್ಟ್ ಟೈಮ್ ಪಾರ್ಲಿಮೆಂಟೇರಿಯನ್ ಆಗಿ ಇಂತಹ ಒಂದು ಇಂಪಾರ್ಟೆಂಟ್ ಬಿಲ್ನಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು ಅಂತ ಇತ್ತು.